ದೀಪಕ್ ಕುಮಾರ್. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಸರ್ ನನಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ. ಹ್ಮ್ ಅಂದ್ರೆ ಇದು ಆಟೋಇಮ್ಯೂನ್ ಡಿಸಾರ್ಡರ್ ಆಗಿತ್ತು. ಹ್ಮ್ ಹ್ಮ್ ನನ್ಗೆ ಸೊಂಟದ ಕೆಳಗಡೆಯಿಂದ ಆ, ಬಲ ಇಲ್ಲ. ಸೊ ಹ್ಮ್ ಹ್ಮ್ ಕಲರ್ ಹಾಕೊಂತ ಇದೀನಿ. ಮಸಲ್ ಸ್ಟಿಫ್ನೆಸ್ ಜಾಸ್ತಿ ಇದೆ ಹ್ಮ್ ಹ್ಮ್ ಎರಡು ಕಾಲಲ್ಲಿ. ಹ್ಮ್ ಹ್ಮ್ ನಿಂತ್ಕೊಂತೀನಿ ಆದ್ರೆ ನಿಂತ್ಕೊಂಡಾಗ ಬ್ಯಾಲೆನ್ಸ್ ಬರೋದಿಲ್ಲ. ಸೊ ಬ್ಯಾಲೆನ್ಸ್ ಬರೋದಕ್ಕೆ ಆಮೇಲೆ ಇದ್ ಮಾಡೋದಕ್ಕೆ ಯಾವ ಕಲರ್ ಹಾಕೊಬೇಕು ಅಂತ. ಎಸ್, ಬ್ಯಾಲೆನ್ಸ್ ಬರ್ಬೇಕು ಅಂತಂದ್ರೆ ಅಲ್ಲಿ ಪೃಥ್ವಿ ಬೇಕು ನಿಮ್ಗೆ. ಹಾ ಹಾ. ಅದಲ್ವಾ, ಆ ಪೃಥ್ವಿಯನ್ನ ಕ್ರಿಯೇಟ್ ಮಾಡ್ಬೇಕಪ್ಪ ಅಂದ್ರೆ ನಾವು ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಗೆ ಓಕೆ. ಯೆಲ್ಲೋ ಕಲರ್ ಹಾಕಿ ಪೂರ್ತಿ ಇಷ್ಟುನು. ರೈಟ್ ಹ್ಯಾಂಡ್ ಯಾಂಗ್ ರಿಂಗ್ ಯಾಂಗ್ ಫಿಂಗರ್. ಸೈಡ್ ಯಾಂಗ್ ಹಾ, ಸೈಡ್. ಎಸ್ ಎಸ್, ಯಾಂಗ್ ಸೈಡ್ ಗೆ ಯೆಲ್ಲೋ ಓಕೆ. ಕಲರ್ ಹಾಕ್ಬಿಟ್ಟು ನೀವು ಹಾ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಮುಂದ್ಗಡೆ ಈ ಭಾಗದಲ್ಲಿ ನಂಬರ್ ಹಾ. 5 ಯೆಲ್ಲೋ ಕಲರ್ ಅನ್ನ ಬರೀರಿ. ಓಕೆ, ಸೆಕೆಂಡ್ ಜಾಯಿಂಟ್ಗೆ. ಸೆಕೆಂಡ್ ರೈಟ್ ಪಾಯಿಂಟ್ ಹ್ಯಾಂಡ್ ಮುಂದೆ ರಿಂಗ್. ಇನ್ಸೈಡ್ ಓಕೆ. ಇಲ್ಲಿ ಹಾ ನಂಬರ್ ಹಾ. 5 ಎಲ್ಲ ಬರೋದ್ರಿಂದ ನಿಮ್ ಹತ್ರ ಪೃಥ್ವಿ ಬರುತ್ತೆ. ಓಕೆ. ಪೃಥ್ವಿ ಬಂತು ಅಂದ್ರೆ ನೀವು ಏನಾಗುತ್ತೆ, ಬ್ಯಾಲೆನ್ಸ್ ಸಿಗುತ್ತೆ. ಮತ್ತೆ ಇನ್ನು ಬ್ಯಾಲೆನ್ಸ್ ಬೇಕು ಅಂತಂದ್ರೆ ಈ ತರ ಮಸಾಜ್ ಮಾಡಿ ಕಿವಿಯನ್ನ ಮೇಲಿಂದ ಕೆಳಗಡೆ. ಮೇಲಿಂದ ತಳಗಡೆ. ಇದೊಂದು ವರ್ಮ ಪಾಯಿಂಟ್. ಈ ತರ ಓಕೆ. ಮಾಡಿ ಹಿಂಗ್ ಕೆಳಗೆ ಎಳಿಬೇಕು ಕೈ ಕಿವಿಯನ್ನ ಈ ತರ. ಪೂರ್ತಿ. ಹ್ಮ್. ಇಲ್ಲಿ ನೋಡಿ, ಪೂರ್ತಿ. ಕಾಣುತ್ತಾ? ಹಾ ಹಾ ಹಾ. ಇಲ್ಲಿಂದ ಹಿಡಿದು ಓಕೆ. ಹಿಂಗ್ ಬಂದ್ಬಿಟ್ಟು ಹಿಂಗ್ ಹಾ. ಎಳಿಬೇಕು. ಎಷ್ಟ್ ಸಲ ಇದನ್ನ ಮಾಡ್ಬೇಕು ಸರ್ ಇದು? ಇದನ್ನ 2 ನಿಮಿಷಗಳ ಕಾಲ, 30 ಡೇಸ್, 30 ದಿನಗಳ ಕಾಲ ಮಾಡಿ. ಓಕೆ. ಬೆಳಿಗ್ಗೆ ಎಂಟಿ ಸ್ಟಮಕ್ ಎಷ್ಟ್ ಸಲ ಅಂದ್ರೆ ದಿನಕ್ಕೆ ಎಷ್ಟ್ ಸಲ ಮಾಡ್ಬೋದು? ಒಂದೇ ಸಲ ನಾನು ನಾರ್ಮಲ್ ಕ್ಲಾಸ್ ಮೊನ್ನೆ ಹೇಳಿದ್ದೀನಲ್ವಾ, ಅದು ಡೀಟೇಲ್ ಆಗಿ ಕೇಳಿ. ಗಂಡ್ಮಕ್ಳು ಓಕೆ. ಬಲಭಾಗದಿಂದ, ಹೆಣ್ಮಕ್ಳು ಎಡಭಾಗದಿಂದ ಸ್ಟಾರ್ಟ್ ಮಾಡ್ಬೇಕು. ಅದನ್ನ ಹ್ಮ್. ಡೀಟೇಲ್ ಆಗಿ ಕೇಳಿ. ಸಾಕಷ್ಟು ಜನ ಹೇಳಿದ್ರು ಸರ್ ಮರ್ಮ ಥೆರಪಿನೇ ಫಸ್ಟ್ ಮಾಡಿ ಅಂತ ಹೇಳಿ. ಮರ್ಮ ಓಕೆ. ಥೆರಪಿ ಮಾಡ್ಬೇಕಪ್ಪ ಅಂದ್ರೆ ಹಾ. ಬೆಸ್ಟ್ ಆಗಿ ನೀವು ಕಲರ್ ಥೆರಪಿಯಲ್ಲಿ ಇದೇನೆ ಕಂಟಿನ್ಯೂ ಇರುತ್ತೆ. ಅಲ್ಲಿ ಆಕಾಶ, ವಾಯು, ಅಗ್ನಿ ಅಂತ ಹೇಳ್ತೀವಿ, ಪಂಚಭೂತಗಳಂತ ಹೇಳ್ತೀವಿ ಅಲ್ವಾ. ಸೇಮ್ ಕಾನ್ಸೆಪ್ಟ್ ಇಲ್ಲಿ ಕಲರ್ ಹಾಕ್ತೀರಿ, ಅಲ್ಲಿ ಮರ್ಮ ಮಾಡ್ತೀರಿ ಅಲ್ವಾ. ಅಲ್ಲಿ ನಮಗೆ ಟೈಮ್ ಎಲ್ಲಿ ಹೋಗ್ಬಿಡುತ್ತೆ ಅಪ್ಪ ಅಂದ್ರೆ 108 ಪಾಯಿಂಟ್ ಹೇಳೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಅಲ್ಲಿ ಎಕ್ಸ್ಪ್ಲನೇಷನ್ ಅಷ್ಟು ಕೊಡಕ್ ಆಗಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಕಲರ್ ಥೆರಪಿಯಲ್ಲಿ ಬೆಸ್ಟ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅಗ್ನಿ ಅಂದ್ರೆ ಏನು, ಜಲ ಅಂದ್ರೆ ಏನು, ವಾಯು ಅಂದ್ರೆ ಏನು, ವಾಯು ಜಾಸ್ತಿ ಆದಾಗ ಸಿಂಪ್ಟಮ್ಸ್ ಏನಿರುತ್ತೆ, ವಾಯು ಕಮ್ಮಿ ಆದಾಗ ಸಿಂಪ್ಟಮ್ಸ್ ಏನಿರುತ್ತೆ, ಅದನ್ನ ವಾಯು ಜಾಸ್ತಿ ಯಾಕಾಗಿದೆ, ಅದನ್ನೆಲ್ಲ ಇನ್ ಡೆಪ್ತ್ ಆಗಿ ಕಲರ್ ಥೆರಪಿಯಲ್ಲಿ ಹೇಳ್ಬಿಡ್ತೀನಿ ಅಲ್ವಾ. ನೆಕ್ಸ್ಟ್ ಮರ್ಮ ಥೆರಪಿ ಅಟೆಂಡ್ ಆಗೋರು ಯಾರು ಕಲರ್ ಥೆರಪಿ ಕಲ್ತವ್ರೆ, ಹೌದಲ್ವಾ, ಕಂಟಿನ್ಯೂ ಆಗಿ ಇರ್ತಾರೆ. ಅವರಿಗೆ ನಾನು ಅಷ್ಟೊಂದು ಡೆಪ್ತ್ ಆಗಿ ಹೇಳೋದ್ ಬೇಕಾಗಿಲ್ಲ. ಮರ್ಮ ಥೆರಪಿಯಲ್ಲಿ ನನಗೆ ಸಾಕಷ್ಟು ಕ್ಲಾಸ್ಗಳು ಎಲ್ಲ ಹೋಗಿಬಿಡುತ್ತಪ್ಪ ಅಂದ್ರೆ, ಒಂದು ಎಕ್ಸಾಂಪಲ್ ಇದು, ಈ ವರ್ಮ ಪಾಯಿಂಟ್ ಅನ್ನು ಹೇಳ್ಬೇಕಪ್ಪ, ಹೌದಲ್ವಾ, ಅಥವಾ ಶಂಖವರ್ಮಮ್ಮನ ಹೇಳ್ಬೇಕು. ಈ ಮರ್ಮ ಪಾಯಿಂಟ್ ಅನ್ನ ಹೇಳ್ಬಿಟ್ಟು ಅದ್ರ ಲೊಕೇಶನ್ ಅನ್ನ ಡಿವೈಡ್ ಮಾಡಿಕೊಟ್ಟು ಮತ್ತೆ ಅದನ್ನ ಹೆಂಗೆ ಪ್ರೆಷರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಆ ವಿಡಿಯೋವನ್ನ ತೋರಿಸಿದ್ರಲ್ಲೇ ನನಗೆ ಟೈಮ್ ಹೋಗ್ಬಿಡುತ್ತೆ. ಸ್ಪ್ಲೀನು, ಅಲ್ಲಿ ಹ್ಯುಮಿಡಿಟಿ ಅಂದ್ರೆ ಏನು, ಅರ್ತ್ ಅಂದ್ರೆ ಏನು ಅಂತ ಹೇಳಲಿಕ್ಕೆ ಟೈಮ್ ಸಿಗಲ್ಲ. ಹಾಗಾಗಿ ಕಲರ್ ಥೆರಪಿಯಲ್ಲಿ ಹೇಳ್ತೀನಿ ನಿಮ್ಗೆ ಅರ್ತ್ ಎಲಿಮೆಂಟ್ ಅಂದ್ರೆ ಏನು ಅಂತ ಹೇಳಿ. ಅದನ್ನ ನೀವು ಕರೆಕ್ಟ್ ಆಗಿ ಕಲ್ತ್ರೆ ಮುಂದೆ ನೀವು ಯಾವುದೇ ವಿದ್ಯೆಗಳನ್ನ ಕಲೀರಿ ರಿಲೇಟೆಡ್ ಟು ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲ ಅದನ್ನ ಹೇಳೇ ಇಲ್ಲ, ನೆಕ್ಸ್ಟ್ ಹೋಗಿ ಸ್ಪ್ಲೀನ್ ಬಗ್ಗೆ ಹೇಳ್ತೀನಿ, ಅರ್ತ್ ಎಲಿಮೆಂಟ್ ಬಗ್ಗೆ ಹೇಳ್ತೀನಿ, ಶಂಖವರ್ಮಂ ಬಗ್ಗೆ ಹೇಳ್ತೀನಿ, ವಿಂಡ್, ಈ ತರ ಹೇಳ್ತಾ ಹೋಗ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅರ್ಥ ಆದಂಗ ಆಗುತ್ತೆ, ಕಾನ್ಸೆಪ್ಟ್ ಗೊತ್ತಾಗಲ್ಲ. ಹಾಗಾಗಿ ಫಸ್ಟ್ ಈ ಪಂಚಭೂತಗಳು 10 ಎಲಿಮೆಂಟ್ ಏನಿದೆ ಅಲ್ವಾ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ನಂಬರ್ 6 ಅಂದ್ರೆ ಕಾಲ, ನಂಬರ್ 7 ಅಂದ್ರೆ ದೂರ, ಡೈರೆಕ್ಷನ್, ನಂಬರ್ 8 ಅಂದ್ರೆ ಮನಸ್ಸು, ನಂಬರ್ 9 ಅಂದ್ರೆ ಆತ್ಮ, ನಂಬರ್ 0 ಅಂದ್ರೆ ಬ್ಲ್ಯಾಕ್. ಈ 10 ಎಲಿಮೆಂಟ್ ಅನ್ನ ಕಲ್ತಾಗ ನೀವು ಯಾವುದೇ ವಿದ್ಯೆಯನ್ನ ದ ಬೆಸ್ಟ್ ಆಗಿ ಕಲಿಬಹುದು. ಈ 10 ಎಲಿಮೆಂಟ್ ಮಾಹಿತಿ ನಿಮ್ಗೆ ಇರಬೇಕು. ಒಬ್ಬ ರೋಗಿ, ಒಬ್ಬ ಕಾಯಿಲೆ ಬಂದಂತ ವ್ಯಕ್ತಿ ನಿಮ್ಮ ಹತ್ರ ಬಂದಿದ್ದಾನೆ, ಅಥವಾ ನಿಮಗೆ ಒಂದು ಕಾಯಿಲೆ ಬಂದಿದೆ ಅಂದ್ರೆ 10 ಎಲಿಮೆಂಟ್ ಅಲ್ಲಿ ಒಂದೇ ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿರಲ್ಲ ನಿಮ್ಗೆ. ಮಿನಿಮಮ್ ಏನಿಲ್ಲ ಅಂದ್ರೂ 3 ಇಂದ 4 ಆಗಿರುತ್ತೆ. ಒಂದ್ 2-3 ತಿಂಗಳಿಂದ ನಿಮ್ಗೆ ಡಿಸೀಸ್ ಇದೆ, ಹೋಗ್ತಾ ಇಲ್ಲ ಅಂತಂದ್ರೆ. ಇಲ್ಲ ಸರ್ ನನಗೆ 3 ವರ್ಷದಿಂದ ಇದೆ, 5 ವರ್ಷದಿಂದ ಇದೆ ಅಂದ್ರೆ ನಿಮ್ದು 10 ಎಲಿಮೆಂಟ್ ಅಲ್ಲಿ ಆಲ್ಮೋಸ್ಟ್ 10 ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಆ ಇಂಬ್ಯಾಲೆನ್ಸ್ ಅನ್ನ ಟ್ರೀಟ್ಮೆಂಟ್ ಮಾಡೋದನ್ನ ಇದರಲ್ಲಿ ಕಲಿತೀರಾ. ನೆಕ್ಸ್ಟ್ ಅದೇ ಮುಂದುವರಿಯುತ್ತೆ. ಮರ್ಮ ಥೆರಪಿಯಲ್ಲಿ ಬಣ್ಣ ಹಾಕಲ್ಲ ಅಷ್ಟೇ, ಅಲ್ಲಿ ಮಸಾಜ್ ಮಾಡ್ತೀರಾ. ಸೇಮ್ ಕಾನ್ಸೆಪ್ಟು, ಆದ್ರೆ ಪ್ರೆಷರ್ ಬೇರೆ ಇರುತ್ತೆ, ಹೌದಲ್ವಾ. ಹಾಗಾಗಿ ಎಲ್ಲಾ ವಿದ್ಯೆಗಳಿಗೂ ಒಂದೊಂದೇ ತನ್ನದೇ ಆದ
ವಿಶಿಷ್ಟತೆ ಇದೆ. ಫಸ್ಟ್ ಈ ಕಲರ್ ಥೆರಪಿಯನ್ನ ಕಲೀರಿ. ಕಲ್ತ್ಬಿಟ್ಟು ಎಲ್ಲಾ ಎಲಿಮೆಂಟ್ ಬಗ್ಗೆ ಬೆಸ್ಟ್ ಆಗಿ ತಿಳ್ಕೊಳ್ಳಿ. ಅದಾದ ನಂತರ ನೀವು ಯಾವುದೇ ಕೋರ್ಸ್ ಅನ್ನ ಜಾಯಿನ್ ಆಗಿ ಅದ್ಭುತವಾಗಿ ನೈಸ್ ಆಗಿ ವಿತ್ ಇನ್ ಅ ಮಿನಿಟ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸರಿನಾ?